ನಮಸ್ಕಾರ ಸರ್. ಈ ಬ್ಯಾಚುಲರ್ ಲೈಫ್ ಒಂಥರ ಜೇನ್ ಗೂಡಿದ್ದಂಗೆ ಸರ್. ಒಳಗಡೆ ಸಿಹಿ ಇದೆ ಅಂತ ಗೊತ್ತಿದ್ರು ಯಾರು ಹತ್ರ ಬರಲ್ಲ ಸರ್. ನಮ್ ಲೈಫ್ ಹೆಂಗಂದ್ರೆ ಮುಟ್ಟಿದ್ರೆ ಮುನಿ ಗಿಡ ಇದ್ದಂಗೆ, ಅರಳಿದಾಗ ಮುಟ್ಟಬೇಕು ಅನ್ಸುತ್ತೆ, ಮುಟ್ಟಿದ್ರೆ ಮುದುಡೋಗುತ್ತೆ ಸರ್. ಇಂಡಿ ಹಾಕಿ ಸಾಕಾಗಿ ಹೋಗಿದೆ ನೋಡಿ. ಈ ಬಟ್ಟೆ ಹೋಗಿ ಸವಸನೆ ಬೇಡ ಅನ್ಸ್ಬಿಟ್ಟಿದೆ ಅತ್ಲಾಗಿ. ಪಾಟೀಲ್ರು ಒಂದ್ ವಾರ ಊರಿಗೆ ಹೋಗ್ತೀನಿ ಅಂತ ಒಂದೇ ದಿವಸಕ್ಕೆ ಬಂದ್ಬಿಟ್ರಿ. ಬರ್ಬೇಕಾಯ್ತಪ್ಪ. ಏನ್ ಊರಿಗೆ ಹೋಗಿದ್ ಕಾರಣ? ಎಷ್ಟ್ ದಿವ್ಸ ಅಂತ ಹಿಂಗೆ ಬಟ್ಟೆ ತೊಳ್ಕೊಂಡಿರ್ಲಿ, ನಮ್ಗೂ ಒಂದು ಮದ್ವೆ ಅನ್ನೋದು ಬೇಕಲ್ವೇ, ಹೆಣ್ ನೋಡಕ್ ಹೋಗಿದ್ವಿ. ಅಂತೂ ಇಂತೂ ಪಾಟೀಲ್ರು ಬ್ಯಾಚುಲರ್ ಲೈಫಿಗೆ ವಿದಾಯ ಹೇಳಿ ಒಂದು ಹುಡುಗಿ ಬಾಳ್ನ ಹಾಳು ಮಾಡ್ತಾ ಇದಾರೆ ಅಂತ ಆಯ್ತು. ನಾಲ್ಗೆ ಗೆಲ್ಲುದಿಲ್ಲ ಅಂತ ಬಾಯಿಗೆ ಬಂದಿದ್ ಮಾತಾಡ್ತಿದ್ದೀರಾ, ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರ್ಲಿ. ಕೆಲ್ಸ ಆಯ್ತಾ? ಹುಡುಗಿ ನೋಡೋ ಕೆಲ್ಸ ಆಯ್ತಾ ಅಂದೆ. ಆಯ್ತಪ್ಪ. ಬನ್ನಿ ಇಂಡನ. ಬಟ್ಟೆ ಇಂಡನ್ರಿ. ಜಾಸ್ತಿ ಇಂಡಕ್ ಹೋಗ್ಬೇಡಿ, ಆಲ್ರೆಡಿ ಕಲರ್ ಡಿಮ್ ಆಗಿದೆ ಬಟ್ಟೆದು. ಸರಿ, ಆಗ ಕೆಲ್ಸ ಕರೆಕ್ಟ್ ಆಗಾದ್ರೆ ಏನೂ ಡಿಮ್ ಆಗಲ್ಲ. ಮಡಿ ಮೈಲ್ಗೆ ಸ್ನಾನ. ಪಾಟೀಲ್ರಿ, ಈ ಮೊಬೈಲ್ ಬಂದ್ರ ಮೇಲೆ 11 ಗಂಟೆ ಸ್ನಾನ ಮಾಡ್ತಾರ್ರಿ. ನಾವೇನ್ ಬೇಕು ಅಂತ ಲೇಟ್ ಮಾಡಿಲ್ಲ, ನೀರ್ ನಿಂತೋಗಿದ್ದು. ಸರಿನಪ್ಪ, ಎಲ್ಲ ಚೆನ್ನಾಗಿ ತೊಳ್ಕೊಂಡ? ಕಾರ್ತೆ, ಬೆಳಗ್ಗೆ ಮಯೂರಿ ಕಣ. ನೋಡ್ತಾನೆ ಇದೀನಿ ಕಣ. ಏಯ್, ನಾನ್ ಹೇಳಿದ್ದು ಮೈ ಉರಿ ಅಂತ. ಮತ್ತೆ ಬಾಯ್ ಬಿಟ್ಟು ಸರಿ ಮಚ್ಚ, ನಮ್ ಪಾಟೀಲ್ರು ಮದುವೆ ಆಗ್ಬೇಕು ಅಂತ ಇದಾರೆ ಅಂತ ಕಣ. ಓಹೋ ಪಾಟೀಲ್ರೆ, ಒಂದ್ ಇಷ್ಟ ತಿಳ್ಕೊಳ್ಳಿ. ಏನು? ಈ ಬ್ಯಾಚುಲರ್ ಲೈಫ್ ಒಂಥರ ಒಳೆ ಇದ್ದಂಗೆ, ಅಡೆತಡೆನೆ ಇರಲ್ಲ, ಯಾವ ಕಡೆ ಬೇಕಾದ್ರೂ ಹರ್ಕೊಂಡು ಹೋಗ್ತೋಗ ಇರ್ಬೋದು. ಆದ್ರೆ ಈ ಸಂಸಾರ ಅನ್ನೋದು ಸಮುದ್ರ ಇದ್ದಂಗೆ, ಅಲ್ಲೇ ಇರ್ಬೇಕು. ಎಷ್ಟು ಅನ್ನಿದ್ರು ಒಂದ್ ದಿವ್ಸ ಸಮುದ್ರ ಸೇರ್ಲೇಬೇಕಲ್ವೇ. ಒಂದ್ ದಿವಸ ಅಲೆ ತೆಗೆದು ಈಚಿಗೆ ಎತ್ತಾಗ್ತದಲ್ಲ, ಅವಾಗ ಗೊತ್ತಾಗುತ್ತೆ ನೋಡು. ಮಂಜ, ಪೇಪರ್ ನೋಡ್ದ್ಯಾ? ಏನಿದೆಯಪ್ಪ ಅಂತದ್ ಇದ್ರಲ್ಲಿ? ನೋಡು. ಓ ಮೈ ಗಾಡ್, ಏನಾಯ್ತಾ ಮಗ? ಹಿಂಗಾಗುತ್ತಂತ ಅನ್ಕೊಂಡಿರ್ಲ ಕಣ. ಏನಾಯ್ತು? ಹಿಂಗಾಗಿದೆ ನೋಡ. ಏನಾಯ್ತು? ಪೇಪರ್ ರೇಟ್ 4 ಮಾಡಿದ್ದಾರೆ. 50 ಪೈಸೆ ದುಡಿಯೋದು ಎಷ್ಟು ಕಷ್ಟ ಅಲ್ವೇನೋ? ನಾನ್ ಹೇಳಿದ್ ಅದು ಅಲ್ಲ ಕಣೋ, IT ಕಂಪ್ನಿಲಿ ಪ್ಯೂನ್ ಕೆಲ್ಸ ಖಾಲಿ ಇದೆಯಂತೆ. B.Com ಓದ್ಬಿಟ್ಟು P1 ಕೆಲ್ಸಕ್ಕೆ ಹೋಗ್ತಾನಂತೆ. ಏನ್ ಮಾಡೋದಪ್ಪ, ಕೆಲವೊಂದ್ಸರಿ ಸುಮ್ನಿದ್ದಾಗ ಲೀಡ್ ಅಲ್ಲ, ಗೆಸ್ಟ್ ಎಂಟ್ರಿ ಕೊಟ್ರು ತುಂಬಾ ಖುಷಿ ಆಗುತ್ತೆ. B.Com ಓದಿದ್ರು ಬೀದಿಯಲ್ಲಿ ತಪ್ಪಲಿಲ್ಲ. ಮಗ, ತಲೆ ಕೆಡ್ಸ್ಕೊಬಿಡ ಕಣ, ದೇವ್ರಿದಾನೆ. ದೇವ್ರಿದಾನೆ ಅಂತ ಅಲ್ಲಿ ದೇವ್ರ ಅಂತಾನೆ ಬರ್ತಾವ್ ನೋಡ್ಲಾ. ಇದೇ ಭಯ ಭಕ್ತಿ ಇರ್ಬೇಕು. ನಮಸ್ಕಾರ ಸರ್. ನೋಡಿದ್ರ, ಇದೇ ಭಯ ಭಕ್ತಿ ನಾನು 18 ಮನೆ ಮೇಂಟೈನ್ ಮಾಡ್ತಾ ಇರೋದು ಓನರ್ ಆಗಿ. ಚೂರು ಮರ್ಯಾದೆ ಕೊಡ್ರ. ಏನ್ರ ನಿಮಗ್ ಏನ್ರ ಇದನ್ ಬೀರ್ ಬಾಟ್ಲು? ನಾನೇನ್ ಹಾಲನ್ ಬಾಟ್ಲು ಅನ್ನ ಮನೇಲೆ ಕುಡಿಯಕ್ ಶುರು ಮಾಡಿದಾರೇನೋ? ನಿಮ್ ಮನೇಲಿ ಬಂದ್ ಕುಡಿಯಾನ ಇನ್ನು? ಲೇ, ನಿಮ್ದು ಯಾಕೋ ಬತ್ತ ಜಾಸ್ತಿ ಆಯ್ತು. ಲೇ, ಇದೇನ್ದು ಮನೇನ ಇಲ್ಲ ದೋಬಿ ಘಾಟೇನ್ರೋ? ಬಟ್ಟೆ ಎಲ್ಲ ಇಲ್ಲೇ ಒಣೆ ಹಾಕಿದೀರಾ? ಲೇ, ಹೊರಗಡೆ ಮಳೆ ಬರ್ತಾ ಇಲ್ವಾ? ಇವಳು ಯಾರ್ಯಾರ್ದೋ ಫೋಟೋ ತಂದಿಲ್ಲ ಅನ್ಸಿದಿರಲ್ರೋ? ಅವಳು ಯಾರ? ಏನ್ ಮಾತಾಡ್ತಾ ಇದ್ಯಾ? ನಮ್ಮಂತ ಎಷ್ಟೋ ಯುವಕರು ನಿದ್ದೆ ಕದ್ದಿರೋ ಸುಂದರಿ. ಸುಂದ್ರಿ ಅಲ್ಲ ಕಣ, ದೇವತೆ ಕಣೋ, ದೇವತೆ. ಈ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಈಗ 3 ತಿಂಗಳು ಬಾಡಿಗೆ, ಈ ಕ್ಷಣ ಈ ಗಂಟೆ ನನ್ ಕಟ್ಬಿಡ್ಬೇಕು ಅಷ್ಟೇ. ಈಗ ಬಾಡಿಗೆ ಕೊಡ್ಬೇಕು ತಾನೆ, ಅದಕ್ಕೆ ಯಾಕೆ ಅಷ್ಟು ಹರ್ಕತಿಯ? ಮಗ, ಒಂದ್ 10,000 ಇದ್ರೆ ಕೊಡ. ಲೇ, ನನ್ನ ಹತ್ರ ದುಡ್ಡೆಲ್ಲ ಐತೆ. ಚೆಕ್ ಹಾಕು. ಚೆಕ್ ಅಕೌಂಟ್ ಅಲ್ಲಿ ದುಡ್ಡಿಲ್ಲ. ಅದ್ ನನಗ್ ಗೊತ್ತು, ನಿನಗ್ ಗೊತ್ತು, ಅವನಿಗೆ ಗೊತ್ತಾ? ಎಷ್ಟ್ ಕೊಡ್ಬೇಕಂದ್ರೆ ಬಾಡಿಗೆ? 48,000 ಕೊಟ್ಬಿಡ್ಬೇಕು. 50,000 ಬರೀ. ಹೋದ ವರ್ಷದ್ದು ಡೇಟ್ ಹಾಕು. ಸರಿ ಸರಿ. 1947 ಹಾಕಿದ್ದೀನಿ ಬಿಡು. ತಗೊಳ್ಳಿ. ಹಿಂಗೆ ಕೊಡೋದು ಎಲ್ಲ ವ್ಯವಹಾರ ಕರೆಕ್ಟ್ ಆಗಿದ್ಬಿಟ್ರೆ ನಾನು ಯಾಕೆ ಮಾತಾಡ್ತೀನಿ? ಬರ್ಲೇ. ಹಲೋ, ಬನ್ನಿ ಇಲ್ಲೇ. ಬಾಡಿಗೆ ಎಷ್ಟಂದ್ರೆ? 48,000. ಇಲ್ಲಿ ಬರ್ದಿರೋದು ಎಷ್ಟು ಬರ್ದಿದೆ ನೋಡಿ? 50,000. ಇನ್ನು 2,000 ಯಾರು ನಿಮ್ಮ ಅಪ್ಪ ಕೊಡ್ತಾನ? ಕೊಡ್ತೀನಿ ರಪ್ಪ. ಇಸ್ಕೇಳೋ ತಗೊಳ್ಳಿ. ಹಿಂಗೆ ಎಲ್ಲ ವ್ಯವಹಾರ ಕರೆಕ್ಟ್ ಆಗಿರ್ಬೇಕು. ಬರ್ಲೇ. ನನ್ ಮಗ, ನನ್ನ ಮಗನೇ ಕಡೆ. ಮಗ, 2,000 ಹೊಡೆದಿದ್ದೆ. ಮಚ್ಚ, ನನ್ನ ಹುಡುಗಿ ಫೋನು. ಹಲೋ ಚಿನ್ನ. ಹಲೋ ಚಿನ್ನ, ನಮ್ಮ ಅಪ್ಪನ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತು ಕಣೋ. ನಿಮ್ಮ ಅಪ್ಪ ಏನಂದ್ರು? ನಮ್ಮ ಅಪ್ಪನ್ಗೆ ಹೇಳ್ದೆ ನೀನ್ ತುಂಬಾ ಸಂಸ್ಕಾರವಂತ ಅಂತ. ಅದಕ್ಕೆ ಅವ್ರು ನಿಮ್ ರೂಮ್ಗೆ ಬರ್ತಾ ಇದಾರೆ. ಸಂಸ್ಕಾರವಂತ ಅಂತಾನೆ ಬಿಹೇವ್ ಮಾಡೋ. ಸರಿ ಕಣೆ. ಲೇ ಮಚ್ಚ,
ಇವತ್ತು ನನ್ನ ಹುಡುಗಿ ಅಪ್ಪ ರೂಮಿಗೆ ಬರ್ತಾವ್ರೆ. ಹೌದಾ ಮಗ? ಹಂಗಾದ್ರೆ ಒಂದ್ ಕೇಸ್ ಬೇರೆ ತರ ಕೇಳು. ಲೇ ಆಮ್ಲೆಟ್ ಹಾಕ್ಬಿಡ್ತೀನಿ. ಲೇ ಹಂಗೆ ಸಿಗರೇಟ್ ಹೇಳ್ಬಿಡು. ಹೋಗುತ್ತ ನನ್ನ ಮಕ್ಳ ಬಿಟ್ಬಿಡ್ತೀನಿ. ಸೀರಿಯಸ್ ಆಗಿ ಏನಾದ್ರು ಯೋಚನೆ ಮಾಡ್ರು. ಒಂದ್ ಐಡಿಯಾ ಕಣ. ಏನು? ಇವನ್ ಕೇಳು. ಏನಾದ್ರು ಹೇಳ್ರು. ಈಗ ನಿಮ್ಮ ಮಾವ ಬರ್ತಾವನೆ, ಹಾ. ನೀನು ಒಳ್ಳೆ ಮನ್ತಂದನು ಅಂತ ತೋರಿಸ್ಬೇಕು. ಹಾ. ಸರಿ ಕಣ, ಮಾಡೋಣ. ಏನು? ಫಸ್ಟ್ ಚಿತ್ರಾನ್ನ ಮಾಡೋಣ, ಆಮೇಲೆ ಪ್ಲಾನ್ ಯೋಚನೆ ಮಾಡೋಣ ಅಂದೆ. ಐಡಿಯಾ ಕೊಟ್ರು. ಐಡಿಯಾ ಮಗ, ಹಾ. ನೀನು ಸಂಪ್ರದಾಯಸ್ಥ ಮನೆತನ ಹುಡುಗ ಅಂತ ಗೊತ್ತಾಗಬೇಕು. ಹಾ. ಸಂಪ್ರದಾಯಸ್ಥ ಅಂದ್ರೆ ಮನೇಲಿ ಒಂದು ಹುಡುಗಿ ಇರ್ಬೇಕು. ಹೌದು, ಇರ್ಬೇಕು. ನಾನ್ ಮಾಡಲ್ಲಪ್ಪ. ಲೇ, ಮಜಾ. ಮಾಡಿ ಸಾಕಾಗೋಗಿದೆ. ಲೇ, ಮಜಾ. ನಮ್ಗೆ ಆಗಲ್ಲ ಕಣ. ಪಾರ್ಟಿ ಕೊಡಿಸ್ತೀನಿ ಕಣ. ಎಷ್ಟು ಕೊಡಿಸ್ತೀಯಾ? ಹಲೋ, ನಿಮ್ಗೂ ಕೊಡಿಸ್ತೀನಿ ಸರ್. ಕಳ್ಳ. 3 ಸರಿ ಪಾರ್ಟಿ ಕೊಡಿಸ್ಬೇಕು. ಆಯ್ತು ಕಣ, ಕೊಡಿಸ್ತೀನಿ. ನೋಡ ಮಗ, ಹಂಗಂದ್ರೆ ಓಕೆ. ಇವನು ನೋಡಕ್ ಕೆಂಪಿದಾನೆ. ಇವನು ನಿನ್ನ ಅತ್ತಿಗೆ, ಹಾ. ನಾನೇ ನಿನ್ನ ಅಣ್ಣ. ನೋಡ್ತಾ ಇರೋ ಹೆಂಗ್ ಆಕ್ಟಿಂಗ್ ಮಾಡ್ತೀವಂತ. ಮಾಡಿಲ್ಲ, ಹೋಗ್ ರೆಡಿ ಆಗಿ ನೀನು. ಓಕೆ ಓಕೆ. ನಾನು ಕೆಂಪಿಗಿಲ್ಲ, ಹಾಲಿನ ತರ ಇದ್ದೀನಿ. ಲವಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ. ಐ ಆಮ್ ಸಾರಿ ಲಿವಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ. ಈ ಶಾಪಿಂಗ್ ಮಾಲ್ಗಳಂತೂ ನಮ್ಮಂತ ಬ್ಯೂಟಿಫುಲ್ ಹುಡುಗಿಯರು ಬಂದು ಶಾಪಿಂಗ್ ಮಾಡ್ಲಿ ಅಂತ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾರೋ ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿದಾರಲ್ಲ ಅಂತ ನಾವು ಶಾಪಿಂಗ್ ಮಾಡ್ತೀವೋ ನಮ್ಗಂತೂ ಒಂದು ಗೊತ್ತಿಲ್ಲಪ್ಪ. ಮೈ ಗಾಡ್, ಆಕ್ಸಿಡೆಂಟ್ ನೋಡ್ಕೊಂಡು ಹೋಗೋದಲ್ವಾ? ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಆಕ್ಸಿಡೆಂಟ್ಸ್ಗಳು ರಸ್ತೆ ಮೇಲಿರೋ ಗುಂಡಿಗಳಿಂದಲ್ಲ, ಅದ್ರ ಮೇಲಿರೋ ಹಂಪ್ಸ್ಗಳಿಂದನೂ ಕೂಡ ಆಗ್ತಾ ಇದೆ. ಮೈ ಗಾಡ್, ಶಾಪಿಂಗ್ ಟೈಮ್ ಆಯ್ತು. ಇವತ್ತು ಭರ್ಜರಿಯಾಗಿ ಶಾಪಿಂಗ್ ಮಾಡಿ ಉಜ್ಜಿ ಬಿಡ್ತೀನಿ ಕ್ರೆಡಿಟ್ ಕಾರ್ಡ್ ನ. ಪ್ಲೀಸ್ ಸ್ಟಾಪ್. ಬೇಡ ಪ್ಲೀಸ್ ಪ್ಲೀಸ್, ನಿಮ್ ದಮ್ಮಯ್ಯ ಅಂತ ಬಿಟ್ಬಿಡಿ. ಅಯ್ಯೋ ಬಿಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಗೆಟ್ ಔಟ್. ನಿಮ್ಗೆ ಏನಾದ್ರು ಮಾನ ಮರಿದಿದ್ಯಾ ನಿಮ್ಗೆ? ಛೆ. ನೋಡಿ ಸರ್, ಬಿಟ್ರೆ ಸಾಕು. ಇಲ್ಲಿ ನೋಡಿ, ಈ ತರ ಮುತ್ತನ್ನ ಕೊಟ್ಟು ಬಿಡ್ತಾರೆ. ಅಲ್ಲ ಸರ್, ನಾನು ಚಾಕ್ಲೇಟ್ ಬಾಯ್ ತರ ಇರೋದು ನನ್ ತಪ್ಪ ಸರ್? ಹೇಳಿ ಮೇಡಮ್, ತಪ್ಪ ಮೇಡಮ್? ತಪ್ಪ. ದಿನಕ್ಕೆ 1 ಹುಡುಗಿ 2 ಹುಡುಗಿಯರಾದ್ರೆ ಓಕೆ. 15ರಿಂದ 20 ಹುಡುಗಿಯರು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಪ್ರಪೋಸ್ ಮಾಡ್ತಾನೆ ಇರ್ತಾರೆ. ನಾನು ಏನ್ ಮಾಡ್ಲಿ? ಈ ಹುಡುಗರು ಗತಿ ಆದ್ರೂ ಏನಾಗ್ಬೇಕು ಅಂತೀನಿ. ಆಯ್ತು ಸರ್, ಮಜಾ ಭಾರತದಲ್ಲಿ ಅಮೂಲ್ ಬೇಬಿ ತರ ಇರೋ ಹುಡುಗ ನಾನೇ, ಹೀರೋ ತರ ಇರೋದು ನಾನೇ, ಕ್ಯೂಟ್ ಚಾಕ್ಲೇಟ್ ಬಾಯ್ ತರ ಇರೋದು ನಾನೇ. ನಾನು ಏನ್ ಮಾಡ್ಲಿ ಸರ್? ಆಗಲ್ಲ. ಆಕ್ಚುಲಿ ನಾನು ಮಿಸ್ಟರ್ ಇಂಡಿಯಾ ಆಗ್ಬೇಕು ಅಂತ ಅನ್ಕೊಂಡು ಗೇಟ್ ಹತ್ರ ಹೋದೆ. ವಾಚ್ಮ್ಯಾನ್ ನನಗಿನ್ನ ಹೈಟ್ ಆಗಿದ್ದ, ವಾಪಸ್ ಬಂದ್ಬಿಟ್ಟೆ. ಈ ಸ್ಕಿಟ್ ಅಲ್ಲಿ ನಂದು ಸೈಲೆಂಟ್ ಕ್ಯಾರೆಕ್ಟರ್ ಸರ್. ಜಾಸ್ತಿ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಇದ್ದು ಬಿಡ್ತೀನಿ. ಹಲೋ, ಏನ್ ಶಾಪಿಂಗ್? ತುಂಬಾ ಬಿಸಿ. ನಾ ಹೇಳಿಲ್ವಾ ಸರ್, ನನ್ ನೋಡಿದ್ರೆ ಸಾಕು ಹುಡುಗಿಯರು ಬಿದ್ದು ಬಿಡ್ತಾರೆ. ಚರಂಡಿ ಅಂತಾನು ನೋಡಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಎಕ್ಸ್ಕ್ಯೂಸ್ ಕಮ. ಹಲೋ, ಡ್ರೆಸ್ ಕೊಳೆ ಆಗಿದೆ, ಮೊದಲು ಕ್ಲೀನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಲೋ ಹಲೋ ಹಲೋ, ಎಷ್ಟು ಚೆನ್ನಾಗಿದ್ದಾನೆ. ಏನ್ ಕಣ್ಣು, ಏನ್ ವಾಯ್ಸು, ಏನ್ ಹೈಟು. ಸೇಮ್ ನೋಡೋದಕ್ಕೆ ಮುಂಗಾರು ಮಳೆ ಗಣೇಶ್ ತರನೇ ಇದಾನಪ್ಪ. ಪ್ಲೀಸ್, ಎಲ್ಲೇ ಇದ್ರು ಒಂದೇ ಒಂದ್ಸಾರಿ ನನ್ ಕಣ್ಮುಂದೆ ಬಾರೋ. ನಿಮ್ ಹೆಸರೇನು? ಪ್ರೀತಮ್ ಅಂತ. ನನ್ನ ಹೆಸರು ನಂದಿನಿ ಅಂತ. ಅರೆ, ನಾನ್ ನಿಮ್ ಹೆಸರೇ ಕೇಳಿಲ್ವಲ್ಲ. ಹೇಳ್ಬೇಕು ಅಂತ ಅನಿಸ್ತು. ನನ್ ಕಣ್ಮುಂದೆನೆ ಬಂದಿದ್ದಾನೆ ನನ್ನ ಹೀರೋ. ಹೇಗಾದ್ರೂ ಮಾಡಿ ಇವನನ್ನ ಪಟಾಯಿಸ್ಕೊಬಿಡ್ಬೇಕು. ಹಲೋ, ನೋಡೋಕೆ ನೀವು ಗಂಡಸ್ತರನೇ ಇದ್ದೀರಾ? ನೀವು ಗಂಡಸ? ಐ ಮೀನ್
ತುಂಬಾ ಬುದ್ಧಿವಂತರ ತರ ಕಾಣಿಸ್ತೀರಾ, ಬುದ್ಧಿವಂತರ ಅಂತ ಕೇಳಿದೆ. ಹಲೋ ಹಲೋ ಹಲೋ, ಗಂಡಸರು ಯಾವಾಗ್ಲೂ ಬುದ್ಧಿವಂತ್ರೆ ಅಲ್ವಾ ಸರ್? ಓ ಹಾಗಾದ್ರೆ ನಿಮ್ಮ ಗಂಡಸಿನ ಬುದ್ಧಿವಂತಿಕೆಗೆ ಒಂದು ಟೆಸ್ಟ್ ಮಾಡ್ತೀನಿ. ಓಕೆ. ಸಪೋಸ್ ನೀವೇನಾದ್ರೂ ಆ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ನನ್ಗೆ ನಿಮ್ ಮೊಬೈಲ್ ನಂಬರ್ ಕೊಡ್ಬೇಕು. ಕೊಡ್ತೀರಾ? ಹುಡುಗಿರು ಛತ್ರಿ ಅಂತ ಗೊತ್ತಿತ್ತು, ಇವಳು ಅಂಬ್ರಿ ಅಲ್ಲ. ಆಯ್ತು ಹೇಳಮ್ಮ. ನೋಡಿ, ಕ್ವಶನ್ ನಂಬರ್ 1. ಹಾ. ನಿಮ್ಮ ಮೊಬೈಲ್ ನಂಬರ್ ಏನು? ನಾನು ಹೇಳಲ್ಲ. ಹಲೋ, ನೀವು ಗಂಡಸ್ತನದ ಮೇಲೆ ನೀವೇ ಸವಾಲ್ ಹಾಕೊಂಡಿದ್ದೀರಾ. ನೀವೀಗ ಪ್ರಶ್ನೆಯಲ್ಲಿ ಸೋತಿದ್ದೀರಾ. ಸೊ ನಿಮ್ಮ ಮೊಬೈಲ್ ನಂಬರ್ನ ನನಗ್ ಕೊಡ್ಬೇಕು ಅಷ್ಟೇ. 974006 ABCD 2. 974006XYAZ. ಸಾರ್, ಈಗ ಗೊತ್ತಾಯ್ತು ಇಂಡಿಯಾದಲ್ಲಿ ಹುಡುಗಿರು ಯಾವ್ದ್ರಲ್ಲಿ ಫಾಸ್ಟ್ ಇದ್ದಾರೆ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ನಂಬರ್ ಏನಕ್ಕೆ ತಗೊಂಡಿದ್ದು? ಇದೊಳ್ಳೆ ಕಥೆ ಆಯ್ತಲ್ಲ. ನೀವು ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ಯಾಕೆ ತಗೋತೀರಾ? ಹಾಕೊಳಕ್ಕೆ. ಇದು ಅಷ್ಟೇ, ನಿಮ್ಮನ್ನ ಬುಟ್ಟಿಗೆ ಹಾಕೊಳ್ಳೋಕೆ. ರೀ, ನಾನ್ ನಿಮ್ಗೆ ಮನಸ್ಸು ಕೊಟ್ರೆ ನಿಮ್ ಮನ್ಸ್ ನನಗ್ ಕೊಡ್ತೀರಾ? ನಾನ್ ನಿಮ್ ಕೈ ಹಿಡಿದ್ರೆ ನೀವು ನನ್ ಕೈ ಹಿಡಿತೀರಾ? ನಾನ್ ನಿಮ್ ಕೈಗೆ ಉಂಗ್ರ ತೊಡ್ಸಿದ್ರೆ ನೀವು ತೊಡಸ್ತೀರಾ? ನಾನು ಹಸೆ ಮಣೆ ಏರಿದ್ರೆ ನೀವು ನನ್ ಜೊತೆ ಹಸೆ ಮಣೆ ಏರ್ತೀರಾ? ನಾನು ಹನಿಮೂನ್ಗೆ ಹೋದ್ರೆ ನೀವು ನನ್ ಜೊತೆ ಹನಿಮೂನಿಗೆ ಬರ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಹಾ? ನೀವೇನ್ ಲೂಸಾ? ನಾನು ಇಷ್ಟೊತ್ತು ಟೈಟ್ ಆಗಿದ್ದೆ, ನಿಮ್ ನೋಡಿದ ಕೂಡ್ಲೆ ನನ್ ಮನ್ಸು ಲೂಸ್ ಆಗಿ ನಿಮ್ ಹತ್ರನೇ ವಾಲ್ತಾ ಇದೆ. ನಿಮ್ ಹತ್ರನೇ ತಾಲಿ ಕಟ್ಟಿಸ್ಕೊಂಡು ಮಕ್ಕಳು ಮಾಡ್ಕೊಂಡು ಮಕ್ಕಳನ್ನ ಕಾಲೇಜಿಗೆ ಸೇರಿಸಿ ಸಂಸಾರ ಮಾಡ್ಬೇಕು ಅನ್ನಿಸ್ತಾ ಇದೆ. ನಿಮ್ದು ಬೆಂಗಳೂರಾ? ಹಾ, ನಮ್ದು ಬ್ಯಾಂಗ್ಳೂರ್. ನಮ್ಮ ಅಪ್ಪನ ಹೆಸರು ಜಗದೀಶ್ ಅಂತ ಹೇಳಿ ಬೇಜಾನ್ ಆಸ್ತಿ ಮಾಡಿಟ್ಟಿದ್ದಾರೆ. ಒಂದ್ ವೇಳೆ ನೀವು ನಮ್ಮನೆ ಅಳಿಯ ಆದ್ರೆ ನಿಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಸಾಂಸಾರಿಕವಾಗಿ ಸಂಪ್ರದಾಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಹಲೋ ಹಲೋ ಹಲೋ, ನಿಮ್ಗೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ? ಅದು ನಮ್ಮಂತರ ತವ್ರ ಮನೆ ಇದ್ದಂಗೆ, ಅವಾಗ ಹೋಗ್ತಿರ್ತೀನಿ. ಈಗ ಇತ್ತೀಚೆಗೆ ಟೈಮ್ ಆಗಿಲ್ಲ ನೋಡಿ, ಸೊ ಆ ಕಡೆ ಹೋಗಕ್ಕಾಗಿಲ್ಲ. ಬಿಡು ಮಾಡ್ಕೊಂಡು ಒಂದು ಸಾರಿ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ ಬನ್ನಿ. ನಿಮ್ ತಲೆಯಲ್ಲಿ ಮೆದುಳು ಇದೆಯಾ ಅಥವಾ ಎಲ್ಲಾದ್ರೂ ಬಿದ್ದು ಹೋಗಿದ್ಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಹೀಗೆ ಲೂಸ್ ತರ ಆಡ್ತಾ ಇದ್ರೆ ಸರಿಯಾಗಿ ಒದೆ ತಿಂತೀರಾ. ಗಾಟ್ ಇಟ್? ಹಲೋ, ನೀವು ಅಪ್ಪಿ ತಪ್ಪಿ ಇನ್ನೊಂದ್ಸಲ ನನ್ ಕೈಗೆ ಸಿಗಾಕೊಂಡ್ರೆ ಮಿಸ್ ಇಲ್ದೆ ತಾಳಿ ಕಟ್ಸ್ಕೊಬಿಡ್ತೀನಿ. ಹಲೋ, ಏನ್ಲಾ? ಏನು ಮಳೆ ಬರ್ತಾ ಇದೆ, ಗಿಡಕ್ಕೆ ನೀರ್ ಹೆಂಗ್ ಹಾಕ್ಬೇಕು ಅಂತ ಕೇಳ್ತಿದ್ಯಾ? ಛತ್ರಿ ಹಿಡ್ಕೊಂಡ್ ನೀರ್ ಹಾಕೋ. ಹಾ, ಏನು ಬಾಳೆಹಣ್ಣಿನ ಬೀಜ ಕೆಜಿಗೆ 500 ರೂಪಾಯಿ ಅಂತಾನ? ಬೇಡ ಬೇಡ ಬೇಡ, 450 ಮಾಡ್ಕೊಂಡ್ ಕೊಟ್ರೆ ತಗೋ, ಇಲ್ಲ ಹಂಗೆ ಬಂದ್ಬಿಡು. ಲೇ, ಬರ್ನಲ್ ಸುಬ್ಬಯ್ಯ ಅಂತ ಹೆಸರು ಕೇಳಿದ್ರೆ ಸಾಕು, ಸುತ್ತಮುತ್ತ ಇರೋ ಜನ ಎಲ್ಲ ಬರ್ನ್ ಆಗ್ಬಿಡ್ತಾರೆ. ಅಂತದ್ರಲ್ಲಿ ಅವನು ನನಗೆ ಫೋನ್ ನಲ್ಲಿ ಆವಾಜ್ ಆಗ್ತಾ ಇರೋನು. ಅವನಿಗೆ ದಮ್ ಇದ್ರೆ ಎದುರಿಗೆ ಬಂದು ಆವಾಜ್ ಹಾಕು ಅಂತ ಹೇಳು. ಏನ ಎದುರಿಗೆ ಬಂದು ಆವಾಜ್ ಆಗ್ತಾನಂತ? ಅವನಿಗೆ ದಮ್ ಇದ್ರೆ ಅಲ್ಲೇ ನಿಂತು ಆವಾಜ್ ಹಾಕು ಅಂತ ಹೇಳು. ನಾನು ಕಣ್ ಮುಂದೆ ಕಾಣಿಸ್ಕೊಂಡ್ರೆ ಗನ್ ತಗೊಂಡು ಡುಮ್ ಅನ್ಸ್ಬಿಡ್ತೀನಿ. ನಾನ್ ಯಾರು? ಬರ್ನಲ್ ಸುಬ್ಬಯ್ಯ. ನಾನಂದ್ರೆ ಡಿಸಿಪ್ಲಿನ್ ಅಂದ್ರೆ ನಾನು.